ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ವಿರೋಧ ಮಾಡೋದು ಸಹಜವಾಗಿ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ, ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ ನಾವು ಇವರೇ ಅವರೇ ನೋಡೋಲ್ಲ. ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್, ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆ ಅವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತಿದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ. ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ವಿರೋಧ ಮಾಡೋದು ಸಹಜವಾಗಿ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ, ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ ನಾವು ಇವರೇ ಅವರೇ ನೋಡೋಲ್ಲ. ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್, ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆ ಅವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತಿದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ. ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ವಿರೋಧ ಮಾಡೋದು ಸಹಜವಾಗಿ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ, ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ ನಾವು ಇವರೇ ಅವರೇ ನೋಡೋಲ್ಲ.
ದಿವಸ ಒಂದು 100 ಮಂದಿ ತೆಗೆಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್ ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತಿದೆ. ಸೊ ನಾವೇನೋ ಮಾತಾಡಿ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ. ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಸರ್ ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ವಿರೋಧ ಮಾಡೋದು ಸಹಜವಾಗಿ ನಡೆ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್ ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಅರೆಸ್ಟ್ ಹೌದೌದು ಆಗಿದ್ದಾರೆ. ನಮ್ಮ ಆಪ್ತಿರುವಂತೆಲ್ಲ ಆಗ್ತಿದೆಯಲ್ಲ ಸರ್. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ತಿಳಿಲಿಕ್ಕೆ ಆಗೋಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಮಾಡೋಂತ ಹೇಳಿರಲ್ಲ. ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇ ನೋಡೋಲ್ಲ. ದಿವಸ ಒಂದು 100 ಮಂದಿ ತೆಗೆಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್ ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತಿದೆ. ಸೊ ನಾವೇನೋ ಮಾತಾಡಿ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ. ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಸರ್ ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ವಿರೋಧ ಮಾಡೋದು ಸಹಜವಾಗಿ ನಡೆ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್ ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಅರೆಸ್ಟ್ ಹೌದೌದು ಆಗಿದ್ದಾರೆ. ನಮ್ಮ ಆಪ್ತಿರುವಂತೆಲ್ಲ ಆಗ್ತಿದೆಯಲ್ಲ ಸರ್. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ತಿಳಿಲಿಕ್ಕೆ ಆಗೋಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಮಾಡೋಂತ ಹೇಳಿರಲ್ಲ. ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇ ನೋಡೋಲ್ಲ. ದಿವಸ ಒಂದು 100 ಮಂದಿ ತೆಗೆಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್ ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತಿದೆ. ಸೊ ನಾವೇನೋ ಮಾತಾಡಿ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ. ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಸರ್ ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಬಗ್ಗೆ
ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ವಿರೋಧ ಮಾಡೋದು ಸಹಜವಾಗಿ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಅರೆಸ್ಟ್ ಹೌದು ಆಗಿದ್ದಾರೆ. ನಮ್ಮ ಆಪ್ತರು ಅಂತೆಲ್ಲ ಆಗ್ತಿದೆಯಲ್ಲ ಸರ್. ಹೌದು, ಆಪ್ತರು ಇದ್ರೂ ಇರ್ಬೋದು, ಇಲ್ಲ ತಿಳಿಯಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ, ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇ ನೋಡೋಲ್ಲ, ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಸರ್, ವೀರಪ್ಪ ಮೊಯ್ಲಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೇರೆಯವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತಿದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಸಾಕಷ್ಟು ಸಾರಿ ಹೇಳಿದ್ವಿ, ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಸರ್, ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು.